ಎಲ್ಲರಿಗೂ ನಮಸ್ಕಾರ. ನವರಾತ್ರಿಯ 4ನೇ ದಿನಕ್ಕೆ ಸ್ವಾಗತ. ಈ ಪವಿತ್ರ ದಿನದಂದು ನಾವು ದುರ್ಗಾದೇವಿಯ 4ನೇ ಸ್ವರೂಪವಾದ ಶ್ರೀ ಕುಷ್ಮಾಂಡಾ ದೇವಿಯನ್ನು ಪೂಜಿಸುತ್ತೇವೆ. ಬನ್ನಿ, ಇಂದಿನ ದಿನದ ಮಹತ್ವ, ಪೂಜಾ ವಿಧಿ ಮತ್ತು ವಿಶೇಷ ಭಕ್ಷ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ. ನವರಾತ್ರಿಯ 4ನೇ ದಿನದ ಮಹತ್ವ. ನವರಾತ್ರಿಯ 4ನೇ ದಿನವನ್ನು ಚತುರ್ಥಿ ಎಂದು ಕರೆಯಲಾಗುತ್ತದೆ. ಈ ದಿನ ದುರ್ಗಾದೇವಿಯ ಕುಷ್ಮಾಂಡ ಸ್ವರೂಪವನ್ನು ಆರಾಧಿಸಲಾಗುತ್ತದೆ. ಕುಷ್ಮಾಂಡ ಎಂಬ ಪದವು ಕುಂಬಳಕಾಯಿ ಮತ್ತು ಬ್ರಹ್ಮಾಂಡ ಎಂಬ ಅರ್ಥವನ್ನು ಹೊಂದಿದೆ. ಬ್ರಹ್ಮಾಂಡ ಎಂದರೆ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎಂದು ಅರ್ಥ ಹೊಂದಿದೆ. ದೇವಿ ಕುಷ್ಮಾಂಡ ತನ್ನ ನಗುವಿನಿಂದ ಬ್ರಹ್ಮಾಂಡವನ್ನು ಸೃಷ್ಟಿಸಿದಳು ಎಂದು ನಂಬಲಾಗಿದೆ. ಇವಳು ಅಷ್ಟಭುಜಧಾರಿಣಿಯಾಗಿದ್ದು ತನ್ನ ಕೈಗಳಲ್ಲಿ ಧನಸ್ಸು, ಬಾಣ, ಅಮೃತ ಕಳಶ, ಕಮಲ, ಚಕ್ರ, ಗದೆ ಮತ್ತು ಜಪಮಾಲೆಯನ್ನು ಧರಿಸಿದ್ದಾಳೆ. ಸಿಂಹವಾಹಿನಿಯಾಗಿರುವ ಕುಷ್ಮಾಂಡಾ ದೇವಿ ಸೃಜನಾತ್ಮಕ ಶಕ್ತಿ, ಆರೋಗ್ಯ ಮತ್ತು ಸಮೃದ್ಧಿಯನ್ನು ಕರುಣಿಸುತ್ತಾಳೆ. ಇಂದಿನ ದಿನ ಹಳದಿ ಬಣ್ಣದ ಉಡುಪುಗಳನ್ನು ಧರಿಸುವುದು ಶುಭ ಎಂದು ಪರಿಗಣಿಸಲಾಗುತ್ತದೆ. ಕುಷ್ಮಾಂಡಾ ದೇವಿಯ ಆರಾಧನೆಗೆ ಕೆಲವು ಸರಳ ವಿಧಿಗಳಿವೆ. ಬೆಳಿಗ್ಗೆ ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಪೂಜಾ ಮಂಟಪದಲ್ಲಿ ದೇವಿಯ ವಿಗ್ರಹ ಅಥವಾ ಚಿತ್ರವನ್ನು ಇರಿಸಿ ದೇವಿಗೆ ಹೂವು, ಕುಂಕುಮ, ಅಕ್ಷತೆ, ಧೂಪ, ದೀಪವನ್ನು ಅರ್ಪಿಸಿ. ವಿಶೇಷವಾಗಿ ದೇವಿಗೆ ಕುಂಬಳಕಾಯಿಯಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಅಥವಾ ಭಕ್ಷ್ಯಗಳನ್ನು ನೈವೇದ್ಯವಾಗಿ ಅರ್ಪಿಸುವುದು ಶ್ರೇಷ್ಠ. ಕುಷ್ಮಾಂಡಾ ದೇವಿಯ ಮಂತ್ರವನ್ನು ಓಂ ದೇವಿ ಕುಷ್ಮಾಂಡೇ ನಮಃ ಎಂದು ಜಪಿಸಿ ದೇವಿಯ ಆರತಿ ಮಾಡಿ ಕುಟುಂಬದವರೊಂದಿಗೆ ಪ್ರಸಾದವನ್ನು ಸ್ವೀಕರಿಸಿ. ಕುಷ್ಮಾಂಡಾ ದೇವಿಗೆ ಕುಂಬಳಕಾಯಿ ಪ್ರಿಯ. ಆದ್ದರಿಂದ ಇಂದಿನ ದಿನ ಕುಂಬಳಕಾಯಿಯಿಂದ ಮಾಡಿದ ಭಕ್ಷ್ಯಗಳನ್ನು ದೇವಿಗೆ ನೈವೇದ್ಯವಾಗಿ ಅರ್ಪಿಸಿ ನಂತರ ಪ್ರಸಾದವನ್ನು ಸೇವಿಸುವುದು ಉತ್ತಮವಾಗಿದೆ. ಕುಷ್ಮಾಂಡಾ ದೇವಿಯು ಭಕ್ತರ ಎಲ್ಲ ದುಃಖಗಳನ್ನು ನಿವಾರಿಸಿ ಆರೋಗ್ಯ, ಐಶ್ವರ್ಯ ಮತ್ತು ಸಕಾರಾತ್ಮಕ ಶಕ್ತಿಯನ್ನು ಕರುಣಿಸಲಿ. ಇಂದಿನ ದಿನದ ಪೂಜೆ ನಿಮ್ಮ ಮನೆಯಲ್ಲಿ ಸುಖ, ಶಾಂತಿ ನೆಲೆಸಲಿ ಎಂದು ಕೇಳಿಕೊಳ್ಳುತ್ತೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.